ಆಗತ್ತೆ. ಇದ್ಯಾಕತ್ತೆ ಹಂಗ ಹೇಳ್ತಿದೀಯಾ? ಮತ್ತೆ ತಾಯಿ ಮಗಳ ಸಂಭ್ರಮ ನೋಡ್ತಿದ್ರೆ ನನಗ ಹಾಗೆ ಅನಿಸ್ತಾ ಇರೋದು. ನಾಳೆ ಮಾವನ್ ಜೊತೆ ನನಗೆ ಎಂಗೇಜ್ಮೆಂಟು, ನಾನ್ ಖುಷಿಯಾಗಿರ್ಬಾರ್ದಾ? ಇರ್ಬೇಕು ಕಣೆ, ಆದ್ರೆ ಅದು ಹೊರಗಡೆ ಕಾಣಿಸ್ಬಾರ್ದು. ಅದ್ಯಾಕೆ? ಯಾಕೆ ಅಂದ್ರೆ ಮನೆ ಸಾರ್ಸಿದ್ದೆ ಹಬ್ಬ ಆಗಲ್ವಲ್ಲ, ಅದಕ್ಕೆ. ಅಂದ್ರೆ ನಾಳೆ ನಿಶ್ಚಿತಾರ್ಥ ನಡೆಯಲ್ಲ ಅಂತಿದ್ಯಾ? ನಿಶ್ಚಿತಾರ್ಥ ನಡೆಯಕ್ಕೆ ಎಷ್ಟು ಅವಕಾಶ ಇದೆಯೋ ನಿಂತು ಹೋಗಕ್ಕೂ ಅಷ್ಟೇ ಅವಕಾಶ ಇದೆ ಅಂತ ಹೇಳ್ತಿದ್ದೀನಿ. ನನ್ನ ಎಂಗೇಜ್ಮೆಂಟ್ ನ ಯಾರು ತಡೀತಾರೆ? ಇನ್ಯಾರು? ಆ ವಸ್ಸು ತಡಿತಾಳೆ. ಅವಳಿಗೆ ನೀನ್ ಅಖಿಲ್ನ ಮದ್ವೆ ಆಗೋದು ಇಷ್ಟ ಇಲ್ಲ. ಈ ಸಲ ವಸು ಏನು ಮಾಡಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಶಿವಾನಿ ಅಖಿಲ್ ನಿಶ್ಚಿತಾರ್ಥನೆ ಮಾಡ್ಬೇಕು ಅಷ್ಟೇ. ಆ ವಸು ಕಣ್ಣು ಬಾಯಿ ಮುಚ್ಕೊಳ್ಳೋ ಅಂತವಳಲ್ಲ. ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೋಸ್ಕರ ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ. ಹೇಗಾದ್ರೂ ಮಾಡಿ ನಿಶ್ಚಿತಾರ್ಥ ನಿಲ್ಲಿಸ್ತಾಳೆ. ಆದ್ರೂ ಅಖಿಲ್ ಮಾವ ಒಪ್ಕೊಂಡಿದಾರಲ್ವಾ? ಅಜ್ಜಿ ಕೂಡ ಮಾತ್ ಕೊಟ್ಟಿದಾರಲ್ವಾ? ವಸು ಅತ್ತೆ ಇನ್ ಹೇಗೆ ಎಂಗೇಜ್ಮೆಂಟ್ ನಿಲ್ಸ್ತಾಳೆ? ಅಖಿಲ್ ಇಷ್ಟ ಇಲ್ದೆ ಒಪ್ಕೊಂಡಿದ್ದಾನೆ. ಇನ್ನ ನಿಮ್ ಅಜ್ಜಿ ಅಂತೀಯಾ? ಯಾವ ಬಾಯಲ್ಲಿ ನಿಮಗ್ ಮಾತ್ ಕೊಟ್ರೋ ಅದೇ ಬಾಯಲ್ಲಿ ಆ ಮಾತನ್ನ ನಿಮ್ ಅಜ್ಜಿ ವಾಪಸ್ ತಗೊಳ್ಳೋ ತರ ಮಾಡೋ ಸಾಮರ್ಥ್ಯ ಇದೆ ಆ ವಸುಗೆ. ಅವಳು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ನಿಜ ಅತ್ತೆ. ಮೇಲಾಗಿ ಅಭಿಯಣ್ಣ, ಭಾಸ್ಕರಣ್ಣ, ಪಾವನಿ ಅತ್ಗೆ ಎಲ್ರೂ ವಸು ಮಾತನ್ನೇ ಕೇಳೋದು. ಅದಕ್ಕೆ ನಾಳೆ ನಿಶ್ಚಿತಾರ್ಥ ಆಗೋ ತನಕ ನೀವ್ ಸ್ವಲ್ಪ ಕಾಮ್ ಆಗಿರಿ. ಈಗ್ಲೇ ಕುಣಿದು ಕುಪ್ಪಳಿಸೋದು, ಗಾಳಿಲ್ ತೇಲಾಡೋದೆಲ್ಲ ಮಾಡಿದ್ರೆ ಆ ವಸುಗೆ ಈಗೋ ಹರ್ಟ್ ಆಗಿ ಎಲ್ಲೋ ಸುಡುತ್ತೆ, ನಿಮಗ್ ಬರೆ ಹಾಕ್ತಾಳೆ. ಅಂದ್ರೆ ಅವಳಿಗೆ ಭಯ ಪಟ್ಕೊಂಡ್ ನಾವ್ ಸುಮ್ನೆ ಇರ್ಬೇಕಾ? ಇರ್ಬೇಕು ಕಣೆ, ಯಾಕಂದ್ರೆ ಆ ವಸು ಮನುಷ್ಯಳಲ್ಲ, ಸುನಾಮಿ. ಅವಳು ಹಿಂದೆ ಇದ್ರೆ ಏನು ಆಗಲ್ಲ. ಅವಳು ಎದುರಾಗ್ ನಿಂತು ಓಡಿದ್ವಿ ಅನ್ಕೋ, ಏನ್ ಬೇಕಾದ್ರೂ ಮಾಡ್ತಾಳೆ. ಹೌದು ಶಿವಾನಿ, ನಾಳೆ ತನಕ ನಾವ್ ಹುಷಾರಾಗಿರ್ಬೇಕು. ವಸು ತಂಟೆಗೆ ಹೋಗ್ಲೇ ಬೇಡ, ಅರ್ಥ ಆಯ್ತಾ? ನೀನ್ ಎಲ್ ಸಿಕ್ಕಾಕೋತೀಯೋ ಅಂತ ಆ ವಸು ಕಾಯ್ತಾ ಇದ್ದಾಳೆ. ಅದಕ್ಕೆ ನೀನು ಹುಷಾರಾಗಿರ್ಬೇಕು ಶಿವಾನಿ. ನಾಳೆ ನಿಶ್ಚಿತಾರ್ಥನ ಹೇಗ್ ನಿಲ್ಸೋದು ಅಂತ ಆ ವಸು ಇಷ್ಟೊತ್ಗಾಗ್ಲೇ ಯೋಚನೆ ಮಾಡ್ತಿರ್ತಾಳೆ. ರಾತ್ರಿ ಶಿವಾನಿ ಆ ಜೊತೆನೋ ಮಾತಾಡಿದ್ಲು. ಕೇಳಿದ್ದಕ್ಕೆ ಫ್ರೆಂಡ್ ಅಂದ್ಲು. ಆ ಟೈಮಲ್ಲಿ ಕಾಲ್ ಮಾಡಿದ ಫ್ರೆಂಡ್ ಯಾರು? ಎಸ್, ಲಾಕ್ ಓಪನ್ ಆಯಿತು. ಕಾಲ್ ಲಿಸ್ಟ್ ನೋಡಿದ್ರೆ ರಾತ್ರಿ ಯಾರು ಕಾಲ್ ಮಾಡಿದ್ದು ಅಂತ ಗೊತ್ತಾಗತ್ತೆ. ನೈಟ್ 11:30 ಈ ನಂಬರಿಂದ ಲಾಸ್ಟ್ ಕಾಲ್ ಬಂದಿದೆ. ಅಂದರೆ ಶಿವಾನಿ ರಾತ್ರಿ ಮಾತಾಡಿದ್ದು ಈ ನಂಬರೇ. ಅಯ್ಯಪ್ಪ, ಆ ವಿನೋದ್ ಮತ್ತೆ ಫೋನು ಮೆಸೇಜು ಏನು ಮಾಡಿಲ್ಲ. ಬ್ರೇಕಪ್ ಅನ್ನಿದ್ನಲ್ಲ, ಇನ್ನೇನಕ್ಕೆ ಮಾಡ್ತಾನೆ? ಮೇನ್ ಡೋರ್ ತೆಗ್ದೇ ಇದೆಯಲ್ಲ, ಯಾರು ತೆಗ್ದಿದ್ದು? ಯಾರದು?
ಏನು ನನ್ನೇ ಸಾಯ್ಸಕ್ ನೋಡ್ತೀಯಾ? ಸಾರಿ, ಏನೋ ಎಮೋಷನಲ್ ಅಲ್ಲಿ ಕುತ್ಕೆ ಹಿಡ್ಕೊಂಬಿಟ್ಟೆ. ಏನೋ ಎಮೋಷನಲ್ಲು? ನನ್ ಬಗ್ಗೆ ಗೊತ್ತಿದ್ದೆ ನನ್ನ ಹೆದರ್ಸ್ತಿದ್ಯಾ? ಕ್ಯಾಂಪಸ್ ನಲ್ಲಿ ರವಿ ಪರಿಸ್ಥಿತಿ ಏನಾಯ್ತು ಅಂತ ನಿನಗ್ ಗೊತ್ತು ತಾನೆ? ನನ್ ಬಗ್ಗೆ ಕಾಮೆಂಟ್ ಮಾಡಿದ್ದಕ್ಕೆ ಅವನ್ ಮೇಲೆ ಅಟೆಂಪ್ಟ್ ಟು ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸ್ದೆ. ಈಗ ನಿನ್ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿ ನಿನ್ನ ಜೈಲಿಗೆ ಕಳಿಸ್ಲಾ? ಬೇಡ ಶಿವಾನಿ, ನಾವು ಪ್ರೀತಿ ಮಾಡಿದೀವಿ, ಮದ್ವೆ ಆಗೋಣ. ಪ್ರೀತಿನೂ ಇಲ್ಲ, ಮದ್ವೆನೂ ಇಲ್ಲ. ಇನ್ನೊಂದ್ಸಲ ನಮ್ಮ ಮನೆ ಮುಂದೆ ಬಂದೆ ಇದ್ರೆ ಜೈಲಿಗೆ ಕಳಿಸ್ಬಿಡ್ತೀನಿ. ಔಟ್. ಅಷ್ಟೇನಾ ಶಿವಾನಿ? ಔಟ್. ಏನೇ ನೀನ್ ಮಾಡ್ತಿರೋ ಕೆಲ್ಸ? ಆ ವಿನೋದ್ನ ಕಟ್ ಮಾಡಿದೀನಿ ಅಂತ ಹೇಳ್ದೆ ತಾನೆ? ಮತ್ತೆ ಅವ್ನು ಯಾಕೆ ಮನೆಗ್ ಕರ್ದೆ? ನಾನ್ ಕರ್ದಿಲ್ಲ ಅಮ್ಮ, ಅವನೇ ಬಂದಿತ್ತು. ನಿನ್ನೆ ರಾತ್ರಿ ನಿನಗೆ ಫೋನ್ ಬಂದಾಗ್ಲೇ ನನಗೆ ಡೌಟ್ ಬಂದಿತ್ತು. ಕಾಲೇಜ್ನಲ್ಲಿ ಹಾಸ್ಟೆಲ್ನಲ್ಲಿ ನೀನ್ ಮಾಡಿರೋ ಕೆಟ್ಟ ಕೆಲ್ಸ ಎಲ್ಲ ನಿಲ್ಸು ಅಂತ ಆಗ್ಲೇ ಹೇಳಿದ್ದೆ ತಾನೆ? ನಿಲ್ಸಿದ್ದೀನಮ್ಮ, ಆದ್ರೆ ಇವನೊಬ್ನೇ ಬಿಡದೆ ಹಿಂದೆ ಬಿದ್ದಿದ್ದಾನೆ. ಕಷ್ಟಪಟ್ಟು ನಿಮ್ ಅಜ್ಜಿನ ಮದ್ವೆಗೆ ಒಪ್ಸಿದೀನಿ. ನಾಳೆನೆ ನಿಂಗೂ ಅಖಿಲ್ಗೂ ನಿಶ್ಚಿತಾರ್ಥ. ಈ ಟೈಮಲ್ಲಿ ನಿನ್ ಪ್ರೀತಿ ವಿಷಯ ಏನಾದ್ರೂ ಆಚೆ ಬಂತು ಅಂದ್ರೆ ನಾನು ನೀನು ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಷ್ಟೇ.